ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವಿಸ್ತಾರವಾದ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ಇಂದು ವೃಶ್ಚಿಕ ರಾಶಿಯವರು 2026ರಲ್ಲಿ ಅವರ ಪ್ರೇಮ ಜೀವನ ಮಹತ್ವದ ತಿರುವನ್ನು ಪಡೆದುಕೊಳ್ಳಲಿದೆ. ಈ ವರ್ಷ ಕೆಲವು ಆಕರ್ಷಣೀಯಾಗಿ ಉಳಿಯಲಿದೆ. ಗಟ್ಟಿಯಾದ ಮತ್ತು ಅರ್ಥಪೂರ್ಣವಾದ ಸಂಬಂಧಗಳಿಗೆ ದಾರಿದೀಪವಾಗಲಿದೆ. 2026ರ ಪ್ರೇಮ ಜೀವನದ ಪ್ರಮುಖ ಬದಲಾವಣೆ ನೋಡುವುದಾದರೆ, ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಈ ವರ್ಷ ಗ್ರಹಗತಿಗಳು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಲಿದೆ. ಶನಿ ಗ್ರಹದ ಸಂಚಾರ ನಿಮ್ಮ ಸಂಬಂಧದಲ್ಲಿ ಶಿಸ್ತು ಮತ್ತು ಗಂಭೀರತೆಯನ್ನು ತರುತ್ತೆ. ಇದು ನಿಮ್ಮನ್ನು ಪ್ರೀತಿಯ ವಿಷಯದಲ್ಲಿ ಹೆಚ್ಚು ಜವಾಬ್ದಾರಿಯುತನಾಗಿ ಮಾಡುತ್ತೆ. ಇನ್ನು ಹಳೆಯ ಕಹಿ ನೆನಪುಗಳನ್ನು ಮರೆಯಾಗಿ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಜೂನ್ ನಂತರದ ಸಮಯವು ಸಂಬಂಧದ ಸುಧಾರಣೆಗೆ ಅತ್ಯಂತ ಪೂರಕವಾಗಿದೆ. ಪರಸ್ಪರ ಅನುಮಾನಗಳು ದೂರವಾಗಿ ನಂಬಿಕೆಯ ಬುನಾದಿ ಗಟ್ಟಿಯಾಗಲಿದೆ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಈ ವರ್ಷ ಏರಿಳಿತ, ಅಂತಿಮ ಸ್ಥಿರತೆ ಕಂಡುಬರುತ್ತೆ. ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಮುಕ್ತವಾಗಿ ಮಾತನಾಡುವುದರಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ವರ್ಷದ ಕೊನೆಯಲ್ಲಿ ದಂಪತಿಗಳು ದೂರದ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯವಿದೆ. ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಹತ್ತಿರಗೊಳಿಸುತ್ತದೆ. ಅಕ್ಟೋಬರ್ ನಂತರ ಸಮಯದ ಕುಟುಂಬದವರ ಸದಸ್ಯರಿಂದ ನಿಮ್ಮ ಸಂಬಂಧಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದೆ. ನಿಮ್ಮ ಪ್ರೀತಿಯಲ್ಲಿ ಅಥವಾ ಹೊಸ ಸಂಗಾತಿ ಹುಡುಕಾಟದಲ್ಲಿ 2026 ವಿಶೇಷ ಫಲವನ್ನು ನೀಡುತ್ತೆ. ಮದುವೆಯಾಗಲು ಬಯಸುವವರಿಗೆ ಜೂನ್ ತಿಂಗಳು ಹೆಚ್ಚು ಶುಭಕರವಾಗಿದೆ. ವರ್ಷದ ಕೊನೆಯ ತಿಂಗಳು ಮದುವೆಯ ಕಾರ್ಯಕ್ಕೆ ಕೈಗೂಡುವ ಸಾಧ್ಯತೆ ಹೆಚ್ಚಾಗಲಿದೆ. ಇನ್ನು ಒಂಟಿಯಾಗಿರುವವರಿಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೊಸ ವ್ಯಕ್ತಿ ಪರಿಚಯ ಆಗತ್ತೆ. ಅದು ಪ್ರೇಮಕ್ಕೆ ತಿರುಗುವ ಲಕ್ಷಣಗಳಿದೆ. ಯಾವುದೇ ವಿಷಯವನ್ನು ಮುಚ್ಚಿಡದೆ ಸಂಗಾತಿಯೊಂದಿಗೆ ಪಾರದರ್ಶಕತೆಯನ್ನು ನಿಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳಬಹುದು. ಇನ್ನು ಎಚ್ಚರಿಕೆ ಮತ್ತು ಪರಿಹಾರ ನೋಡೋದಾದ್ರೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅನಗತ್ಯವಾದ ವಿವಾದದಿಂದ ಸ್ವಲ್ಪ ದೂರ ಇರಬೇಕು. ಕೋಪವನ್ನ ನಿಯಂತ್ರಣದಲ್ಲಿಟ್ಕೋಬೇಕು. ಸಂಗಾತಿಯ ಮೇಲೆ ಅನಗತ್ಯವಾಗಿ ಸಂಶಯವನ್ನ ಮಾಡಬೇಡಿ. ಇನ್ನು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಪ್ರೇಮ ಜೀವನದಲ್ಲಿ ಶಾಂತಿ ನೆಲೆಸಲು ನೇರಳೆ ಬಣ್ಣವನ್ನು ಹೆಚ್ಚಾಗಿ ಬಳಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಅಲ್ಲಿವರೆಗೂ ಮುಂದಿನ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನ್ಯವಾದಗಳು. ಶುಭ ದಿನ.